ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕಲಿಕೆ. ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೀನಿ ಕರಡು, ಕಾಯಿದೆ, ಅಧ್ಯಯನ, ನಿಯಮಗಳು ಹಾಗೆ ವಿಧಿಗಳ ಬಗ್ಗೆ ಮಾಹಿತಿ. ಹೇಗೆ ಕರಡು ಕಾಯಿದೆ ಆಗ್ತದೆ, ಹೇಗೆ ಕರಡು ಕಾಯಿದೆ ಅಧ್ಯಯನ ನಿಯಮಗಳು ಹಾಗೆ ವಿಧಿಗಳ ಡಿಫ್ರೆನ್ಸಸ್ ಏನು, ಇವುಗಳ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಒಂದು ಕರಡು ಕಾಯಿದೆ ಆಗಬೇಕು ಅಂದರೆ ಒಂದು ಡ್ರಾಫ್ಟ್ ಏನಿರುತ್ತೆ ಅದು ಆ್ಯಕ್ಟ್ ಆಗಬೇಕು ಅಂದರೆ ಅದು ನಮ್ಮ ಪಾರ್ಲಿಮೆಂಟ್ ಹೌಸ್ ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ. ಲೋಕಸಭಾ ಅಂದರೆ ಜನಪ್ರತಿನಿಧಿಗಳ ಸದನ, ಹಾಗೆ ರಾಜ್ಯಸಭೆ ಅಂತ ಅಂದರೆ ರಾಜ್ಯಗಳ ಪರಿಷತ್. ಇವೆರಡೂ ಕಡೆಯಿಂದ ಒಪ್ಪಿಗೆಯನ್ನು ತಗೊಳ್ಬೇಕು. ಬರೀ ಎರಡೂ ಕಡೆಯಿಂದ ಒಪ್ಪಿಗೆ ತಗೊಂಡ್ರೆ ಸಾಕಾ? ಖಂಡಿತವಾಗ್ಲೂ ಇಲ್ಲ. ಹಾಗೆ ಪ್ರೆಸಿಡೆಂಟ್ ಅವರ ಅಸೆಂಟ್ ಕೂಡ ತಗೋಬೇಕು. ಈ ರೀತಿಯಾಗಿ ಲೋಕಸಭೆ, ರಾಜ್ಯಸಭೆ ಹಾಗೆ ಪ್ರೆಸಿಡೆಂಟ್ ಅವರ ಅಸೆಂಟ್ ತಗೊಂಡ ನಂತರ ಈ ಕರಡು ಏನಿರುತ್ತೆ ಇದು ಕಾಯ್ದೆಯಾಗಿ ಬದಲಾಗುತ್ತೆ. ಅಂದರೆ ಒಂದು ಡ್ರಾಫ್ಟ್ ಏನಿರುತ್ತೆ ಅದು ಆ್ಯಕ್ಟ್ ಆಗಿ ಬದಲಾಗುತ್ತೆ. ಈ ಡ್ರಾಫ್ಟ್ಗೂ ಆ್ಯಕ್ಟ್ಗೂ ಮಧ್ಯದಲ್ಲಿ ಬರೋದೇ ಬಿಲ್. ಡ್ರಾಫ್ಟನ್ನು ಪಾರ್ಲಿಮೆಂಟ್ನಲ್ಲಿ ಪ್ರೆಸೆಂಟ್ ಮಾಡಿದಾಗ ಅದು ಬಿಲ್ ಆಗುತ್ತೆ. ಬಿಲ್ಲಿಗೆ ಹೇಗೆ ಲೋಕಸಭಾ, ರಾಜ್ಯಸಭಾ ಒಪ್ಪಿಗೆಯನ್ನು ನೀಡಿದ ನಂತರ ಪ್ರೆಸಿಡೆಂಟ್ ಅಸೆಂಟನ್ನು ಕೊಟ್ಟ ನಂತರ ಅದು ಕಾಯ್ದೆಯಾಗಿ ಬದಲಾಗುತ್ತೆ. ಇದೇ ಕರಡು, ಬಿಲ್ ಹಾಗೂ ಕಾಯ್ದೆಗಿರುವಂತಹ ಡಿಫರೆನ್ಸ್. ಇನ್ನು ಕೆಲವೊಂದು ಬಾರಿಯಲ್ಲಿ ನಾವು ಆರ್ಡಿನೆನ್ಸ್ ಅಂತ ಕೇಳ್ತೀವಿ. ಆರ್ಡಿನೆನ್ಸ್ ಅಂತ ಅಂದರೆ ಅಧಿಸೂಚನೆ. ಹಾಗಾದರೆ ಈ ಅಧಿಸೂಚನೆ ಅಂದರೆ ಏನು ಅಂತ ನೋಡೋದಾದರೆ ವಿರಾಮಾವಧಿ ಅಂತ ಕರಿತೀವಿ, ಅಂದರೆ ರಿಸೆಸ್ ಪೀರಿಯಡ್. ಇದು ಯಾವಾಗ? ಫಾರ್ ಎಕ್ಸಾಂಪಲ್ ಲೋಕಸಭಾ, ರಾಜ್ಯಸಭಾ ಎರಡೂ ಅಧಿವೇಶನವನ್ನು ಮಾಡ್ತಾ ಇರೋದಿಲ್ಲ, ಯಾವುದೋ ಒಂದು ತುರ್ತು ಪರಿಸ್ಥಿತಿ ಎದುರಾಗಿದೆ. ಆ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಆ್ಯಕ್ಟ್ನ ಅವಶ್ಯಕತೆ ತುಂಬ ಇರುತ್ತೆ. ಹೇಗೆ ನಾನು ಹೇಳಿದಾಗೆ ವಿರಾಮಾವಧಿಯಲ್ಲಿ ಇರೋದ್ರಿಂದ ಎರಡೂ ಲೋಕಸಭಾ, ರಾಜ್ಯಸಭಾದಲ್ಲಿ ಬಿಲ್ನ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಈ ಒಂದು ಆರ್ಡಿನೆನ್ಸ್ ಬರುತ್ತೆ. ಆರ್ಡಿನೆನ್ಸಿಗೆ ಬಿಲ್ ಥರ ತುಂಬ ಅವಧಿ ಇರೋದಿಲ್ಲ, ಬದಲಿಗೆ ಬರೀ 6 ತಿಂಗಳು 6 ವಾರ ಅವಧಿ ಇರುತ್ತೆ. ಆರ್ಡಿನೆನ್ಸ್ ಆದ 6 ತಿಂಗಳ ಒಳಗಡೆ ಅದನ್ನು ಪಾರ್ಲಿಮೆಂಟ್ನಲ್ಲಿ ಪ್ರೆಸೆಂಟ್ ಮಾಡಬೇಕು. ಪಾರ್ಲಿಮೆಂಟ್ನಲ್ಲಿ ಪ್ರೆಸೆಂಟ್ ಮಾಡಿದಂತಹ 6 ವಾರದ ಒಳಗೆ ಅದಕ್ಕೆ ಅಸೆಂಟ್, ಈಗ ನಾನು ಮೊದಲೇ ಹೇಳಿದಾಗೆ ಲೋಕಸಭಾ, ರಾಜ್ಯಸಭಾ ಎರಡರ ಒಪ್ಪಿಗೆಯನ್ನು ತಗೋಬೇಕು. ಒಪ್ಪಿಗೆ ತಗೊಂಡಾದ ನಂತರ ಪ್ರೆಸಿಡೆಂಟ್ ಹತ್ರ ಹೋಗಿ ಅದಕ್ಕೆ ಅಸೆಂಟ್ ತರಬೇಕು. ಎಲ್ಲರದು ಅಸೆಂಟ್ ತಗೊಂಡಾದ ನಂತರ ಅದು ಆ್ಯಕ್ಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಇನ್ ಕೇಸ್ ಇಲ್ಲಿ ಅಸೆಂಟ್ ಸಿಗಲಿಲ್ಲ ಅನ್ನೋ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ ಅದು ಆ್ಯಕ್ಟ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಲೋಕಸಭೆಯಲ್ಲಿ ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ, ರಾಜ್ಯಸಭೆಯಲ್ಲಿ ಒಪ್ಪಿಗೆಯನ್ನು ಬಂದಿಲ್ಲ. ಒಪ್ಪಿಗೆ ತಗೊಂಡಾದ್ಮೇಲೆ ವೋಟಿಂಗ್ ಆಗಬೇಕು. ವೋಟಿಂಗ್ ಆದಮೇಲೆ ವೋಟಿಂಗ್ ಲೆಕ್ಕಾಚಾರ ಎಲ್ಲ ಮಾಡಿ ಆ ನಂತರ ಅದು ಪ್ರೆಸಿಡೆಂಟ್ ಹತ್ರ ಹೋಗೋದು. ಇಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಒಂದು ಪಾರ್ಲಿಮೆಂಟ್ ಹೌಸ್ ಅಂದರೆ ಲೋಕಸಭೆಯಲ್ಲಿ ಒಪ್ಪಿಗೆ ಇದ್ದು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಇಲ್ಲ ಅನ್ನೋ ಪಕ್ಷದಲ್ಲಿ ಪ್ರೆಸಿಡೆಂಟ್ ಎರಡೂ ಹೌಸ್ ಮೆಂಬರ್ಸ್ನ ಒಟ್ಟಿಗೆ ಕರೆದು ಅಲ್ಲಿ ವೋಟಿಂಗನ್ನು ಮಾಡಿ ಅಸೆಂಟ್ ಕೊಡಬೇಕಾ ಕೊಡಬಾರ್ದಾ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದನ್ನ ನಾವು ಆರ್ಡಿನೆನ್ಸ್ ಅಂತ ಕರಿತೀವಿ. ಇನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ರೂಲ್ಸ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆ್ಯಕ್ಟ್ ಇದೆ, ಯಾವುದೋ ಒಂದು ಕಾಯ್ದೆ ಇದೆ. ಆ ಕಾಯ್ದೆಯನ್ನು ಹೇಗೆ ನಡೆಸಬೇಕು, ಆ ಕಾಯ್ದೆಯನ್ನು ರೂಪುರಾಶಿಗಳೇನು, ಅದು ಹೇಗೆ ಕೆಲಸವನ್ನು ಮಾಡಬೇಕು ಅಂತ ಹೇಳೋದೇ ರೂಲ್ಸ್. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಇರುತ್ತೆ. ಸೊ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಇದ್ದರೆ ಸಾಲಲ್ಲ, ಅದ್ರ ಜೊತೆಗೆ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ರೂಲ್ಸ್ ಕೂಡ ಇದೆ. ಹಾಗಂದ್ರೆ ಏನು? ಆ್ಯಕ್ಟ್ ಏನು ಹೇಳುತ್ತೆ ಅದನ್ನು ಹೆಂಗೆ ಫಾಲೋ ಮಾಡಬೇಕು ಅನ್ನೋದನ್ನು ರೂಲ್ಸ್ ಹೇಳುತ್ತೆ. ಸೊ ಹಾಗಾಗಿ ರೂಲ್ಸ್ ಫಾರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಒಂದು ಆ್ಯಕ್ಟ್ ಮಾಡಿದ್ರೆ ಅದೇ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸನ್ನು ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಆ್ಯಕ್ಟನ್ನು ಮಾಡಿದ್ರೆ ಅದೇ ಸ್ಟೇಟ್ ಗೌರ್ಮೆಂಟ್ ರೂಲ್ಸನ್ನು ಮಾಡುತ್ತೆ. ಈ ರೀತಿಯಾಗಿ ಆ್ಯಕ್ಟ್ ಇದ್ದ ಕಡೆ ರೂಲ್ಸ್ ಇರುತ್ತೆ. ಬಟ್ ಆ್ಯಕ್ಟ್ ಇದ್ದಿದ್ದ ಕಡೆ ಎಲ್ಲ ಕಂಪಲ್ಸರಿ ರೂಲ್ಸ್ ಇರಬೇಕಾ? ನಾಟ್ ನೆಸಸರಿ. ಕೆಲವೊಂದು ಆ್ಯಕ್ಟ್ಗಳನ್ನ ನೋಡೋದಾದರೆ RBI ಆ್ಯಕ್ಟ್ ಇರ್ಬೋದು ಅಥವಾ SEBI ಆ್ಯಕ್ಟ್ ನೋಡ್ಬೋದು. ಇಂಥ ಆ್ಯಕ್ಟ್ಗಳಲ್ಲಿ ರೂಲ್ಸ್ ಇರೋದಿಲ್ಲ. ಆವಾಗ ಅವರಿಗೆ ಅಥಾರಿಟಿ ಇರುತ್ತೆ ಹೇಗೆ ಅದನ್ನು ಆ್ಯಕ್ಟನ್ನು ರೆಗ್ಯುಲೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಳ್ಳೋಕ್ಕೆ. ಅಂಥ ಸಮಯದಲ್ಲಿ ರೂಲ್ಸ್ ಬದಲಿಗೆ ರೆಗ್ಯುಲೇಷನ್ಸನ್ನು ಮಾಡಲಿಕ್ಕಾಗುತ್ತೆ. ಸೊ ಆ ರೆಗ್ಯುಲೇಷನ್ಸ್ನಲ್ಲಿ ಆ ಆ್ಯಕ್ಟ್ ಹೇಗೆ ನಡಿಬೇಕು, ಹೇಗೆ ಅದರ ಕಾರ್ಯಗತ ಆಗಬೇಕು ಅನ್ನೋದನ್ನು ರೆಗ್ಯುಲೇಷನ್ಸ್ನಲ್ಲಿ ಹೇಳೋಕ್ಕಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಡ್ರಾಫ್ಟ್,